ವೇದವಾಕ್ಯವನ್ನೆಲ್ಲ ಕನ್ನಡದಿ ಬೋಧಿಸುತ್ತ ಜನರ ವೇದಾಮತಿ ಕೆಡಿಸಿರುವ ಸಾವಿರಗಳಿಗೆ ಮಣಿಯುವೆನು ಸಾಧು ನಿಜಗುಳಿಗೆ ಮಣಿಯುವೆನು ನಿಜವನ್ನರಿಸುವ ಶ್ರೀ ನಿಜಗುಳಿಯ ಗ್ರಂಥವು ನಿಜವಾಗಿ ಬೇಡಿ ನಿಜೋಲ್ಮನ ಮೊಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನು ಸುಜನರಿಗೆ ನಿತ್ಯ ನಮಿಸುವೆನು ಭಕ್ತ ಜೀವರಿಗೆಲ್ಲ ಅದ್ವೈತ ಬೋಧಾಡಿ ಸುಂದರನಾಗಿ ಕೈದ ಶ್ರೀ ಜಡಿಸಿದ ಸಿದ್ಧರುಳರಿಗೆ ನತನಪ್ಪೆ ಸಿದ್ಧರುಳರಿಗೆ ನತನಪ್ಪೆ ಬಾಳ ಬಲ ವೇದಾಂತಕ್ಕೆ ಸರಿ ಬಾಳ ಗಜ್ಜನಿಗೆ ವದನಕ ಬಾಳ ಕೂಗುತ್ತಲಿಪ್ಪನೆ ಶಾಸ್ತ್ರವೆಂಬುವ ನರಿಗಳು ಬಾಳ ಶಕ್ತಿಯ ಸುಮಗರ್ಜನೆ ಬಾಳ ಕೇಳಿದ ಬಳಿಕ ಕೂಗವು ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು अनंत जन्म संप्राप्त कर्म बंध विदाहिनी आत्मज्ञान प्रदानेन तस्मै श्री गुरुवे नमः। जगदादि जगद्गुरु अद्वैत सार्वभौम ಭಕ್ತರ ಮುಕ್ತರ ಕಲ್ಪವೃಕ್ಷ ಕಾಮಧೇನು ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮದ್ ಭಗವದ್ಗೀತೆ ಎನ್ನುವ ಗ್ರಂಥದ 4ನೇ ಅಧ್ಯಾಯದ 40ನೇ ಶ್ಲೋಕ ಇಂದಿನ ಆಧಾರದ ವಿಷಯವಾಗಿದ್ದು, ನಿನ್ನೆ ದಿನ ಮಹಾತ್ಮರು ಶ್ರದ್ಧಾವಾನ್ ಲಭತೆ ಜ್ಞಾನ ಅನ್ನುವಂಥ ಶ್ಲೋಕವನ್ನು ಆಧಾರವಾಗಿಟ್ಟುಕೊಂಡು ಪ್ರತಿಯೊಬ್ಬ ಮಾನವರು ಶಾಂತಿಯನ್ನು, ಸುಖವನ್ನು, ಆನಂದವನ್ನು ಬಯಸ್ತಾ ಇದ್ದೀವಿ. ಅಂಥ ಆನಂದ, ಸುಖದ, ಶಾಂತಿಯ ಗುರು ಉಪದೇಶದ ಶಾಸ್ತ್ರಗಳ, ವೇದಗಳ ವಾಕ್ಯಗಳಲ್ಲಿ ನೀನು ವಿಶ್ವಾಸವನ್ನು ಇಡು, ನಂಬಿಕೆಯನ್ನು ಇಡು, ನನಗೆ ಆ ಒಂದು ಪರಮ ಶಾಂತಿ ಆಗುತ್ತದೆ ಅನ್ನುವ ವಿಚಾರವನ್ನು ಹೇಳಿ, ಒಂದು ವೇಳೆ ಈ ಶ್ರದ್ಧೆ ಇಲ್ಲ ಅಂದರೆ ಏನಾಗ್ತದೆ ಅಂದರೆ ಅಜ್ಞಃ ಚ ಅಶ್ರದ್ಧತಾಂ ಚ ಸಂಶಯಾತ್ಮ ವಿನಶ್ಯತಿ ನ ಅಯಂ ಲೋಕಂ ಆಸ್ತಿ ನ ಪರಂ ನ ಸುಖಂ ಸಂಶಯ ಆತ್ಮನಃ. ಇಲ್ಲಿ ಅತ್ಯಂತ ಮಾರ್ಮಿಕವಾದ ಮಾತನ್ನಿಟ್ಟುಕೊಂಡು
ಯಾರಿಗೆ ಅಜ್ಞಾ ಅಂದರೆ ಅಜ್ಞಾನಿ ಅಂತ ಯಾರಿಗೆ ಕರಿಬೇಕು ಅಂದರೆ ಭಗವಂತನ ವಿಷಯಗಳನ್ನು ತಿಳಿಯಲಾರದವನೇ ಅಜ್ಞಾನಿ. ಲೌಕಿಕ ವಿಷಯವನ್ನು ತಿಳಿಲಾರದವನಿಗೆ ಅಜ್ಞಾನ ಅಂತ ಹೇಳಿಲ್ಲ. ಅಲೌಕಿಕ ವಿಷಯಗಳೇನವ ಅವನ ತಿಳಿಯದವನೇ ಅಜ್ಞಾನಿ ಒಬ್ಬ. ತಿಳಿದರೂ ಕೂಡ ಶ್ರದ್ಧೆ ಇಲ್ಲದವನು ಮತ್ತೊಬ್ಬ. ತಿಳಿದ್ರು ಕೂಡ ವಿಶ್ವಾಸ ಇಲ್ಲ. ಮತ್ತೆ ಸಂಶಯದಿಂದ ಇಟ್ಟುಕೊಂಡವನು ಮತ್ತೊಬ್ಬನು. ಇವು 3 ಜನ ಪರಮಾತ್ಮರು. ಕಾರಣ ಗುರು ಉಪದೇಶ ಅರ್ಥವನ್ನು ತಿಳಿಯಲು ಶಕ್ತಿ ಇಲ್ಲದವನು, ತಿಳಿದರೂ ಅದರಲ್ಲಿ ವಿಶ್ವಾಸ ಇಲ್ಲದವನು, ಗುರುವಿನಿಂದ ಉಪದೇಶಿಸಲ್ಪಟ್ಟ ಅರ್ಥದಲ್ಲಿ ಸಂಶಯವುಳ್ಳವನು. ಈ 3 ಶ್ರೇಯಸ್ಸೆಂಬ ಮೋಕ್ಷದಿಂದ ವಂಚಿತರಾಗುತ್ತಾರೆ. ಸಂಶಯ ಆತ್ಮನಿಗಾದರೂ ಇಹ ಪರ ಎರಡರಲ್ಲಿಯೂ ಸುಖವಿಲ್ಲ. ಈ ಮಾರ್ಗ ಯಾವುದು ಅಂದರೆ ಪ್ರೇಯಸ್ಸು ಅಲ್ಲ, ಇದು ಶ್ರೇಯಸ್ಸು ಮಾರ್ಗ ಅಂತ. ಇದರಲ್ಲಿ ಏಳಿಗೆ ಆದ, ಇದರಲ್ಲಿ ಉನ್ನತಿಯ ಪದವಿಯಾದ, ಪರಮ ಪುರುಷಾರ್ಥವಾದ ಮೋಕ್ಷವನ್ನು ಪಡೆಯುವುದೇ ಶ್ರೇಯಸ್ಸು ಅಂದರು. ಇಲ್ಲಿ ಯಾರು ವಂಚಿತರಾಗ್ತಾರಂದರೆ ಗುರು ಉಪದೇಶ ಮಾಡಿದಂಥ ಅರ್ಥವನ್ನು ತಿಳಿಯಲಾರದವನು ಪಡೀಲಿಕ್ಕೆ ಸಾಧ್ಯ ಇಲ್ಲ. ತಿಳಿದರೂ ಅದರಲ್ಲಿ ವಿಶ್ವಾಸ ಇಲ್ಲದವನು ಅವನು ಪಡೀಲಿಕ್ಕೆ ಸಾಧ್ಯ ಇಲ್ಲ. ಗುರುವಿನ ಉಪದೇಶದ ಅರ್ಥದಲ್ಲಿ ಸಂಶಯ ಮಾಡುವವನು. ಇವರು 3 ಕೂಡ ಮೋಕ್ಷ ವಾಂಛಿತರು, ಮೋಕ್ಷದಿಂದ ವಂಚಿತರಾಗ್ತಾರ ಅಂತ. ಅದಕ್ಕಾಗಿ ಅರ್ಜುನ ಕೇಳು, ವೇದಾಂತ ವಿಷಯದ ಸಂಸ್ಕಾರವಿಲ್ಲದ ಕಾರಣದಿಂದ ಆತ್ಮಜ್ಞಾನಹೀನನಾದವನಿಗೆ ಅಜ್ಞಾನಿ ಎನ್ನುತ್ತಾರೆ, ಅಜ್ಞನೆನ್ನುತ್ತಾರೆ ಎಂದರು. ಯಾರಿಗೆ ಅನ್ನಬೇಕು ಅಂದರೆ ವೇದಾಂತ ವಿಷಯದ ಸಂಸ್ಕಾರ ಇಲ್ಲ. ಇಲ್ಲಿ ಭಾಗ ಮಾಡ್ಯಾರ. ಕರ್ಮದಲ್ಲಿ ಸಂಸ್ಕಾರ ಆದ, ಉಪಾಸನದಲ್ಲಿ ಸಂಸ್ಕಾರ ಆದ, ವೇದದ ಅಂತ್ಯ ಭಾಗದ ತತ್ವಮಸಿ ಮಹಾವಾಕ್ಯ ಏನು ಹೇಳ್ತದ, ನೀನೇ ಪರಮಾತ್ಮ, ನೀನೇ ಪರಬ್ರಹ್ಮ, ಅಲ್ಲಿ ವಿಶ್ವಾಸ ಇಲ್ಲದವನಿಗೆ ವೇದಾಂತ ಶಾಸ್ತ್ರಗಳಲ್ಲಿ ವಿಪರ್ಯಾಸ ಬುದ್ಧಿ ಇದ್ದರೆ ಅದು ಅಶ್ರದ್ಧೆ ಎನ್ನುತ್ತಾರೆ. ಇಲ್ಲಿ ಶ್ರದ್ಧೆ ಇಡು. ಅದಕ್ಕೆ ಗುರುವಿನ ಉಪದೇಶದ ವಾಕ್ಯಗಳಿಂದ ಹೆಣಬಲದ ಸುದ್ದಿಯೇ ಲೇಸು ಅಂತ ಇದ್ರಾಗ ಬರೆದಿರ್ಬೇಕು ಜ್ಞಾನಶತಕದಲ್ಲಿ. ಗುರು ಉಪದೇಶ ಮಾಡ್ತಾನೆ ನಮ್ಮ ಏಳಿಗೆಯಾಗಿ, ನೋಡು ನೀನು ಪರಬ್ರಹ್ಮನಿದ್ದಿ, ಪರಮಾತ್ಮನಿದ್ದಿ ಅಂತ ಹೇಗೆ ಹೇಳುತ್ತಾನೆ ಅಂದರೆ ಕರ್ಮ ಉಪಾಸನದಂತೆ ಮುಂದೆ ಆಗಬಹುದು, ಆಗದೇ ಇರಬಹುದು. ಈ ಕರ್ಮ ಮಾಡಿದರೆ ಕರ್ಮದ ಫಲ ಈಗ ಆಗೋದಿಲ್ಲ, ಅದಕ್ಕೆ ಮುಂದ ಅಂತ ಹೇಳ್ತಾರೆ ಅವರು. ಆದರೆ ವೇದಾಂತ ಶಾಸ್ತ್ರದ ಗುರುವಿನ ಉಪದೇಶದ ವಾಕ್ಯದ ಅನುಭವದಿಂದ ತಕ್ಷಣ ನಿನಗೆ ಅನುಭವಕ್ಕೆ ಬರುವಂಗಾದ. ಆದರೂ ಕೂಡ ಇದರಲ್ಲಿ ವಿಪರೀತ ಬುದ್ಧಿ. ನಾನು ಹೇಗೆ ಬ್ರಹ್ಮನಾದೇನು, ನಾನು ಹೇಗೆ ಪರಮಾತ್ಮನಾದೇನು ಅನ್ನುವುದು ಇದು ಅಶ್ರದ್ಧೆ ಅಂತ. ಅಶ್ರದ್ಧಾವಾನ್ ಆತ್ಮಜ್ಞಾನ ವಿನಶ್ಯತೆ ಅಂತ ಬರೆದಾರ. ಇಂಥ ಅಶ್ರದ್ಧೆ ಉಳ್ಳವನು ಅಶ್ರದ್ಧನಾಗುತ್ತಾನೆ. ಲೌಕಿಕ ವೈದಿಕ ಮೊದಲಾದ ಸರ್ವಾರ್ಥಗಳಲ್ಲಿ
ಇದು ಹೀಗಿದೆಯೋ ಹಾಗಿದೆಯೋ ಎಂಬ ಅಂಧೋಳಿತ ಚಿತ್ತವುಳ್ಳವನನ್ನು ಸಂಶಯಾತ್ಮನೆನ್ನುತ್ತಾರೆ. ಜೀವ ಸಂಶಯದಿಂದ ಕೂಡೇನ, ಇದು ಹೌದು ಇದು ಅಲ್ಲೋ, ಇದು ಅಲ್ಲೋ ಇದು ಹೌದು ಅನ್ನುವುದು. ಅಶ್ರದ್ಧವಂತನು ಈ ಮೂರು ಅವಶ್ಯವಾಗಿ ದಾಟಿ ಪರಮ ಪುರುಷಾರ್ಥವಾದ ಮೋಕ್ಷದಿಂದ ದೂರವಾಗಿ ಹಾಳಾಗಿ ಹೋಗುತ್ತಾನೆ. ಶ್ರದ್ಧೆನೇ ಇಲ್ಲಲ್ಲ, ಅದಕ್ಕೆ ಒಂದೇ ಮಾತು ಕಾರಣ. ಗಂಟಿಲ್ಲದ ಹೊಲಿಗೆ ಅಂತಿದ್ದ ತಾತ. ಗಂಟಿಲ್ಲದ ಹೊಲಿಗೆಯಲ್ಲಿ ಕೂಡ್ತದೇನು ಅಂದರೆ ಕೂಡೋದಿಲ್ಲ. ಇಲ್ಲಿಯೂ ಕೂಡ ಶ್ರದ್ಧೆ ಇಲ್ಲದ ಶಾಸ್ತ್ರಗಳನ್ನು ಎಷ್ಟು ಕೇಳಿದರೂ ಕೂಡ ಕೂಡೋದಿಲ್ಲ. ಅಲ್ಲಿ ಎರಡೂ ಕೂಡೋದಿಲ್ಲ, ಇಲ್ಲಿ ಎರಡೂ ಕೂಡೋದಿಲ್ಲ. ಯಾಕೆ ಹೊಲಿಗೆ ಹಾಕ್ತಾರಂದ್ರೆ ಎರಡನ್ನ ಜೋಡಿಸೋದಕ್ಕಲ್ಲ ಹೊಲಿಗೆ ಹಾಕ. ಇಲ್ಲಿ ಕೂಡ ಶ್ರದ್ಧೆ ಅನ್ನೋದು ಹೊಲಿಗೆ ಗಂಟಿದ್ದಂಗ. ಇಲ್ಲಿ ಯಾವುದು ಕೂಡದ ಶಿವಜೀವರ ಏಕತ್ವ. ಇದು ಕೂಡಬೇಕಾಗಿದ್ರೆ ನಿನ್ನಲ್ಲಿ ಶ್ರದ್ಧೆ ಇದ್ದಾಗ ಮಾತ್ರ ಸಾಧ್ಯ, ಇಲ್ಲಂದ್ರೆ ಅಸಾಧ್ಯ ಅರ್ಜುನ. ಹಾಗಾಗಿ ಇದರಿಂದ ಅನರ್ಥವೇ ಹೆಚ್ಚಾಗುತ್ತದೆ ವಿನ ಈ ಸಂಶಯ ಅನ್ನುವ ಪೆಡಂಭೂತ ಏನದ, ಇದು ಒಂದು ಕ್ಷಯರೋಗವಿದ್ದಂತೆ. ಕ್ಷಯರೋಗ ಆದರೂ ಕೂಡ ಈ ಸಂಶಯ ದೇಹಕ್ಕೆ, ಸ್ಥೂಲ ದೇಹಕ್ಕೆ ಕ್ಷಯರೋಗ ಬರ್ತದೆ. ಆದರೆ ಮನಸ್ಸಿಗೆ ಸಂಶಯ ಅನ್ನುವುದೇ ಕ್ಷಯರೋಗ. ನಿನ್ನ ಒಳಗನ ಸಣ್ಣ ಮಾಡ್ತದೆ. ಈ ಹೊರಗಿನ ಕ್ಷಯರೋಗ ನೋಡ್ತಾ ಹಂಗೆ ಸಣ್ಣ ಮಾಡಿ ಕ್ಷೀಣ ಹೆಂಗೆ ಮಾಡ್ತದೋ ಹಾಳು ಮಾಡ್ತದ. ಅದರಂಗೆ ಸಂಶಯ ಎನ್ನುವುದು ಮನಸ್ಸಿಗೆ ಹತ್ತಿದ ಕ್ಷಯರೋಗ ಅಥವಾ ಗ್ರಹಣ ಅಂತರ. ಯಾಕಂದ್ರೆ ಪಿಂಡಾಂಡದಲ್ಲಿ ಮನಸ್ಸೇ ಚಂದ್ರ, ಸಂಶಯವೇ ಅದಕ್ಕೆ ಕ್ಷಯರೋಗ. ಚಂದ್ರನಿಗೆ ಗ್ರಹಣ ಇರ್ತದಲ್ಲ, ಅದ್ರಾಗ ಮನಸ್ಸು ಒಳಗೇನದ, ಮನಸ್ಸೇ ಚಂದ್ರ ಅಧಿದೇವತೆ ಮನಸ್ಸಿಗೆ. ಸಂಶಯವೇ ಅದಕ್ಕೆ ಕ್ಷಯವಾದ ರೋಗ. ಸಂಶಯಗ್ರಸ್ತನಿಗೆ ಅಡಿಗಡೆಗೆ ಆಪತ್ತುಗಳೇ ಬಂದು ಒದಗುತ್ತವೆ. ಹೆಜ್ಜೆ ಹೆಜ್ಜೆಗೆ ಆಪತ್ತುಗಳೇ ಬರ್ತವೆ ವಿನ ಆಪತ್ತುಗಳ ಪರಿಹಾರ ಆಗೋದಿಲ್ಲ. ಅವನಿಗೆ ಇಹಲೋಕದ ಸುಖವೂ ಶೂನ್ಯವಾಗುತ್ತದೆ. ಸಂಶಯ ಅದಲ್ಲ. ಬದುಕಿದ್ದು ಸುಖಿಸುವ ಭಾಗ್ಯರೇಖೆ ಅವನ ಹಣೆಯಲ್ಲಿ ಬರೆದಿರುವುದಿಲ್ಲ. ಬದುಕಿದ್ದರೂ ಕೂಡ ಸುಖ ಪಡೆಯುವುದಿಲ್ಲ ಅಂದರೆ ಅವನ ಹಣೆ ಬರದಲ್ಲಿ ಬರೆದಿರುವುದಿಲ್ಲ, ಅವನ ಪ್ರಾರಬ್ಧ. ಒಳಗೂ ಹೊರಗೂ ಅವನಿಗೆ ಸಂಶಯವೇ ಇಲ್ಲದ, ಹೊರಗಷ್ಟೇ ಸಂಶಯ ಇಲ್ಲ, ಒಳಗೂ ಸಂಶಯ ಅದ, ಹೊರಗೂ ಸಂಶಯ ಅದ. ಆಡುವ ಮಕ್ಕಳ ಮೇಲೂ ಸಂಶಯ, ಆಪ್ತರು ಮಿತ್ರರು ಬಂಧು ಬಳಗದವರ ಮೇಲೆಯೂ ಸಂಶಯ. ಆ ಸಂಶಯ ಪಡಂಬುತ ಎಲ್ಲ ಕಡೆ ಇರ್ತದ. ಇಷ್ಟಲ್ಲದೆ ತನ್ನ ಕೈ ಕಾಲು ಕಣ್ಣ ಮೇಲೂ ಸಂಶಯ. ತನ್ನದೇ ಕಾಲು, ತನ್ನದೇ ಕೈ, ತನ್ನದೇ ಕಣ್ಣು, ಅವುಗಳ ಮೇಲೆಯೂ ಸಂಶಯ. ತನ್ನ ಜೀವನದ ಮೇಲೆಯೂ ಸಂಶಯ. ಒಟ್ಟಿನಲ್ಲಿ ತನ್ನ ಸ್ಥಿತಿಯನ್ನೇ ತಾನು ನಂಬುವುದಿಲ್ಲ ಅಂದಾಗ ಇಂಥವನಿಗೆ ಇಹ ಇಲ್ಲ, ಪರವೂ ಇಲ್ಲ, ಸುಖ ಅಂತೂ ಮೊದಲಿಗೆ ಇಲ್ಲ. ನೋಡು ಎಲ್ಲಿದ್ದಾಗ್ತದೆ ಸುಖ. ಸಂಶಯ ಮಾಡ್ತಿದ್ದಿ, ಮಾಡು ಬೇಡ ಅಂತಲ್ಲ, ವಿಚಾರ ಮಾಡಿ ಸಂಶಯ ಮಾಡಂತಾರ ಮಹಾತ್ಮರು.
ಅಜ್ಞನಿಗೂ ಅಶ್ರದ್ಧಾವಂತನಿಗೂ ಪರಲೋಕ ಸುಖವು ದುರ್ಲಭವೆಂಬುದು ಸಹಜ. ಆದರೆ ಅವರಿಗೆ ಐಹಿಕ ಸುಖ ಉಂಟಾಗಬಲ್ಲದು. ಸಂಶಯಾತ್ಮನು ಭೂಷಣ ಭಾಷಣಾದಿ ಲೌಕಿಕ ಸುಖಗಳಿಂದಲೂ ಸುಖಿಸಲಾರ. ಆದುದರಿಂದಲೇ ಅಜ್ಞಾನಿಯು ಸುಸಾಧ್ಯನು, ಅಶ್ರದ್ಧಾವಂತನು ಪ್ರಯತ್ನ ಸಾಧ್ಯನು, ಸಂಶಯಾತ್ಮಕನು ಅಸಾಧ್ಯನೆಂದು ದೊಡ್ಡವರು ಹೇಳುತ್ತಾರೆ. ಇವರೆಲ್ಲ ಯಾವ ಲೆಕ್ಕ ಅಂದರೆ ಆ ಕಡೆ ಹೋಗೋದು. ತನಗೆ ಲೋಕದಲ್ಲಿ ಬೇಕಾದಂಥ ಐಚ್ಛಿಕವಾದ ಎಷ್ಟೋ ವಿಷಯಗಳು ಸುಖ ಕೊಡುವಂಥ ನೋಡ್ರಿ, ಆನಂದ ಕೊಡ್ತೇವಿಲ್ಲ. ಅವುಗಳ ಮೇಲೆ ಸಂಶಯ ಇದ್ರೆ ಅವನು ಸುಖ ಹೆಂಗಾಗ್ತದೆ? ಯಾರನ್ನ ಭೋಜನಕ್ಕೆ ಕರೆದ್ರು, ಊಟಕ್ಕೆ ಕರೆದ್ರು, ಅವ್ರ ಮನೆಗೆ ಊಟಕ್ಕೆ ಹೋದ್ಮೇಲೆ ಅನ್ನದಲ್ಲಿ ಏನಾದೋ ಏನಿಲ್ಲೋ ಅಂತ ಸಂಶಯ ಮಾಡಿದ್ರೆ ಆ ವಸ್ತುವಿನಿಂದಾದ್ರೂ ಕೂಡ ಸಾಮಾನ್ಯ ಸುಖ ಆತದೇನು? ಸಾಮಾನ್ಯ ಸುಖವೇ ಆಗೋದಿಲ್ಲ ಅಂದರೆ ಪರಮಶಾಂತಿ ಹೇಗೆ ಆಗ್ತದಂತ. ಹಾಗಾಗಿ ನಿಮ್ಮ ಹೃದಯದಲ್ಲಿ ಮದ್ದಿನ ಗುಂಡಿಟ್ಟುಕೊಂಡವರು ಚಿಂತೆ ಇಲ್ಲ. ಮಹಾತ್ಮರು ಹೇಳ್ತಾರೆ, ನಮ್ಮ ಒಳಗೆ ಮದ್ದಿನ ಗುಂಡು ಇದ್ರೂ ಪರವಾಗಿಲ್ಲ, ಆದರೆ ಸಂಶಯವನ್ನು ಮಾತ್ರ ಇಟ್ಟುಕೊಳ್ಳಬೇಡಿರೆಂದು ಶ್ರೀರಾಮತೀರ್ಥರು ಬೋಧ ಮಾಡುವರು ಅಂತ ಹೇಳಿದರು. ಅಂದರೆ ಮದ್ದುಗುಂಡಿನಕ್ಕಿಂತ ಮಹಾ ಅಪಾಯಕಾರಿ ಸಂಶಯ ಅಂತ ಆಯ್ತಲ್ಲ. ದೇಹವನ್ನ ಛೇದನ ಮಾಡಿದ ಸ್ಫೋಟ ಆದರೆ ಮದ್ದು, ಹೌದಿಲ್ಲ? ಆದರೆ ಸಂಶಯ ಒಂದು ದೇಹ ಅಲ್ಲ, ನಿನಗೆ ಜನ್ಮ ಜನ್ಮಾಂತರದಲ್ಲಿ ಕೂಡ ನಿನ್ನನ್ನು ಸ್ಫೋಟ ಮಾಡ್ತಾ ಹೋಗ್ತದೆ. ಪ್ರತಿಯೊಂದು ಶರೀರದಲ್ಲಿ ಸಂಶಯ ಗುಂಡಿದ್ದಾಗ ಅದು ನಮ್ಮ ಸ್ಫೋಟ ಮಾಡ್ತದಿಲ್ಲ. ಹಾಗಾಗಿ ನಿಷ್ಕಾಮ್ಯ ಕರ್ಮಯೋಗದಿಂದ ಅಂತಃಕರಣ ಶುದ್ಧಿ ಮಾಡಿಕೊಂಡು ಜ್ಞಾನ ಪಡೆದವನಿಗಾಗುವ ಪ್ರಯೋಜನವನ್ನು ಮುಂದಿನ ಶ್ಲೋಕದಲ್ಲಿ ಮಹಾತ್ಮರು ಏನು ಹೇಳ್ತಾರಂದ್ರೆ, ಯೋಗ ಸನ್ಯಸ್ತ ಕರ್ಮಾಣಂ ಜ್ಞಾನ ಸಂಚಿನ್ನ ಸಂಶಯಂ ಆತ್ಮವಂತಂ ನ ಕರ್ಮಾಣಿ ನಿಬಧ್ನಂತಿ ಧನಂಜಯ. ಎಲೈ ಅರ್ಜುನ, ಯೋಗ ಸಂಸನ್ಯಸ್ತ ಅಂದರೆ ಯಾರು ಕರ್ಮಗಳನ್ನೆಲ್ಲ ಸಮಸ್ತ ಬುದ್ಧಿರೂಪಿ ಯೋಗದಿಂದ ಭಗವಂತನಿಗೆ ಅರ್ಪಣೆ ಮಾಡಿದ್ದಾರೆಯೋ, ಯಾರ ಸಂಶಯಗಳೆಲ್ಲ ಜ್ಞಾನದ ಮೂಲಕವಾಗಿ ನಾಶವಾಗಿಯೋ ಅಂಥವರಿಗೆ ಅಂಥವ್ರಿಗೆ ಏನಾಗ್ತದೆ? ಜ್ಞಾನದಿಂದ ಸಂಶಯವನ್ನು ಭೇದಿಸಿರುವವನು ಆಗಿಯೂ, ಪ್ರಮಾದ ಅಂದರೆ ತನ್ನ ಮೂಲ ಮರೆವು ರಹಿತನಾಗಿಯೂ ಇರುವ ವಿವೇಕಿಯನ್ನು ಕರ್ಮಗಳು ಬಂಧಿಸಲಾರವು. ಕರ್ಮ ಎಲ್ಲರಿಗೂ ಬಂಧನ ಮಾಡ್ತವಿಲ್ಲ. ಅದರಂತೆ ಕರ್ಮ ಬಂಧನ ಮಾಡ್ತಾ ಬಂದಾಗ ನಾವು ಮೋಕ್ಷವನ್ನು ಪಡೆಯುವುದು ಹೇಗೆ ಅಂತ ವಿಚಾರ ಮಾಡಿದರೆ, ಜ್ಞಾನದಿಂದ ಸಂಶಯವನ್ನು ಭೇದಿಸಿರುವವನಾಗಿಯೋ ಮರೆವು ರಹಿತನಾಗಿಯೋ ಇರುವ ವಿವೇಕಿಯನ್ನು ಕರ್ಮಗಳು ಯಾರಿಗೆ ಬಾಧೆ ಕೊಡ್ತಾವಂದ್ರೆ ಅವಿವೇಕಿಗಳಿಗೆ, ಅಜ್ಞಾನಿಗಳಿಗೆ, ಅಶ್ರದ್ಧಾವಂತರಿಗೆ ಅವು ಬಂಧನ ಮಾಡ್ತವಿನ ಉಳಿದವ್ರಿಗೆ ಬಂಧನ ಮಾಡಂಗಿಲ್ಲ. ಯಾಕಂದರೆ ಈಗ ನಮ್ಮ ದೊಡ್ಡ ಹಣ್ಣು ಇರ್ತಾವಲ್ಲ, ಇಂಥ ಹಣ್ಣವು, ಹಲಸಿನ ಹಣ್ಣನ್ನು ಬಿಡಿಸಬೇಕಾದ್ರೆ ನೇರವಾಗಿ ಹಣ್ಣಿನ ತೊಳೆಯನ್ನು ತೆಗೆದ್ರೆ ಕೈಗಂಟುತ್ತದೆ.
ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ಅದು ಬಿಚ್ಚಿದಾಗ ಕೈಗೆ ಒಂದು ಚೂರು ಸೋಂಕದೆ ಅದೆಲ್ಲ ಕಡೆಗೆ ಆಗ್ತದೆ. ಕಾರಣ ಏನದ? ಕೈಗೆ ಎಣ್ಣೆ ಹಚ್ಚಾನ. ಅವನು ಕರ್ಮ ಮಾಡ್ತಾನ, ಮನಸ್ಸಿಗೆ ವಿವೇಕವನ್ನ ಎಣ್ಣೆಯನ್ನು ಹಚ್ಚಾನ. ಅವನು ವಿವೇಕದಲ್ಲಿ ಜ್ಞಾನವನ್ನು ಹಚ್ಚಿದಾಗ ಅದು ಎಳೆ ಎಳೆಯಾಗಿ ಸೋಂಕದೆ ಬಾಧಿಸದೆ ಭಗವದ್ಧಾರಾಧನ ರೂಪವಾಗಿರುವ ಸಮತ್ವ ಬುದ್ಧಿಯನ್ನೇ ಯೋಗವೆನ್ನುತ್ತಾರೆ. ಯೋಗ ಅಂದ್ರೆ ಹಲವು ರೀತಿ ಯೋಗಗಳಾವ. ಚಿತ್ತಶುದ್ಧಿಗಾಗಿ ಹೇಳಿದಂಥ ಯೋಗಗಳು, ಮನಶುದ್ಧಿಗಾಗಿ ಹೇಳಿದಂಥ ಯೋಗಗಳು, ಶರೀರ ಶುದ್ಧೀಕರಣಕ್ಕಾಗಿ ಹೇಳಿದಂಥ ಯೋಗಗಳು. ಇಲ್ಲಿ ಯಾವುದು ಅಂದರೆ ಭಗವದ್ ಆರಾಧನಾ ರೂಪವಾಗಿರುವ ಪರಮಾತ್ಮ, ಆತ್ಮ ಅಥವಾ ಭಗವಂತನ ಆರಾಧನಾ ಸಮತ್ವ ಬುದ್ಧಿಯನ್ನೇ ಯೋಗವೆನ್ನುತ್ತಾರೆ. ಅವನೇ ನಾನು, ನಾನೇ ಅವನು. ಆತ್ಮನೇ ಪರಮಾತ್ಮ ಅಲ್ಲ, ಪರಮಾತ್ಮ ಸ್ವರೂಪನೇ ನಾನು, ನನ್ನ ಸ್ವರೂಪನೇ ಪರಮಾತ್ಮ ಅಂತ ಈ ಬುದ್ಧಿ ಏನದ ಅದಕ್ಕೆ ಯೋಗ ಅಂತ ಇಲ್ಲಿ ಕರೆದಾರ. ಈ ಯೋಗವನ್ನು ಆಶ್ರಯಿಸಿ ಭಗವಂತನಿಗೆ ತನ್ನ ಸಮಸ್ತ ಕರ್ಮಗಳನ್ನು ಸಮರ್ಪಿಸುವ ಅವನು ಯೋಗ ಸನ್ಯಸ್ತ ಕರ್ಮನು. ಅಂದರೆ ಸಂಶಯಗ್ರಸ್ತನು ಯಾವ ವಿಧದಿಂದಲೂ ಯೋಗ ಸನ್ಯಸ್ತ ಕರ್ಮನಾಗುವುದಿಲ್ಲ. ಯೋಗ ಮಾಡ್ಯಾನ, ಕರ್ಮ ಮಾಡ್ಯಾನ, ಕರ್ಮದ ನಂಟು ಇಲ್ಲ. ಯಾರಿಗೆ ಅಂದರೆ ಇವನಿಗಿಲ್ಲ, ಉಳಿದವರಿಗೆ ಬಂಧನ ಅಂತ. ಈ ಯೋಗ ಸನ್ಯಸ್ತ ಕರ್ಮವನ್ನು ಆತ್ಮನೇ ನಾನೆಂಬ ಜ್ಞಾನದಿಂದ, ಆತ್ಮನೇ ನಾನೆಂಬ ಜ್ಞಾನದ ಸಹಾಯದಿಂದ ಸಕಲ ಸಂಶಯಗಳನ್ನು ಭೇದಿಸುತ್ತಾನೆ. ಇಲ್ಲಿ ಸಂಶಯ ಅಂತಕ್ಕಂಥದ್ದು ಛೇದನ ಆಗಬೇಕಾಗಿದ್ರೆ ಆ ಆತ್ಮನೇ ನಾನೆಂಬ ಜ್ಞಾನ ಆಗ್ಬೇಕು ನೋಡ್ರಿ. ಆದಾಗ ಸಕಲ ಸಂಶಯಗಳನ್ನು ಭೇದಿಸುತ್ತಾನೆ. ಸಂಶಯ ಭಾವ, ಅಸಂಭಾವ, ವಿಪರೀತ ಭಾವ. ಈ ವಿಪರೀತ ಭಾವ ಎಲ್ಲಿವರೆಗೂ ಇರ್ತದ ಅಲ್ಲಿವರೆಗೂ ಭಗವಂತನ ಯೋಗ ಆಗೋದಿಲ್ಲ. ಆತ್ಮ ನಾನು, ಪರಮಾತ್ಮ ನಾನು, ದೇವರೇ ನಾನೆಂಬ ಯೋಗ ಆಗ್ತದೇನು? ದೇವರು ಬೇರೆ, ನಾನು ಬೇರೆ. ಈ ಜ್ಞಾನ ಆದಾಗ ಆತ್ಮನೇ ನಾನು ಅನ್ನುವಂಥ ಜ್ಞಾನದಿಂದ ಸಕಲ ಸಂಶಯಗಳನ್ನು ಭೇದಿಸಿ ಆತ್ಮ ನಿಶ್ಚಯ ಜ್ಞಾನವು ವಿಷಯ ಲೋಲೋಪರಿಗೆ ಲಭಿಸುವುದಿಲ್ಲ. ಇದು ಎಲ್ಲರಿಗೂ ಪ್ರಾಪ್ತಿ ಆಗುವುದಿಲ್ಲ. ಯಾಕಂದರೆ ವಿಷಯ ಲೋಲೋಪರಿಗೆ ಅಂದರು ಇಹಲೋಕದ ವಿಷಯಗಳಲ್ಲಿ ಆಸಕ್ತಿ, ಪರಲೋಕದ ವಿಷಯದಲ್ಲಿ ಆಸಕ್ತಿ ಇದ್ದವರಿಗೆ ಮಾತ್ರ ಸಾಧ್ಯ ಇಲ್ಲ. ಆದುದರಿಂದ ಪ್ರಮಾದವೆಂಬುದಿಲ್ಲದೆ ನಿರಂತರ ನಾವೆಲ್ಲರೂ ಆತ್ಮಚಿಂತನೆಯಲ್ಲಿ ಇರಬೇಕು ಅರ್ಜುನ ಅಂತ ಹೇಳ್ತಾ, ಆತ್ಮ ಚಿಂತನೆ ಮಾಡಬೇಕಂದ್ರೆ ವಿಚಾರ ಮಾಡಿ ನೋಡು. ಎಲ್ಲ ಕಡೆ ಇದ್ದರೂ ಆತ್ಮ ಜ್ಞಾನಿ ಮಾತ್ರ ಬಹಳ ದುರ್ಲಭ. ಆತ್ಮ ನಿನ್ನಲ್ಲಿ ಒಂದೇ ಅದೇನು ಪರಿಪೂರ್ಣ ಅಂದ್ರೆ ಎಲ್ಲ ಕಡೆ ಅಲ್ಲ. ಎಲ್ಲ ಕಡೆ ಇದ್ದರೂ ಆತ್ಮಜ್ಞಾನಿ ಮಾತ್ರ ಬಹಳ ದುರ್ಲಭ. ಎಲ್ಲ ಕಡೆ ಆದನು ಕೂಡ ಅದನ್ನು ತಿಳಿದವರು ಬಹಳ ದುರ್ಲಭ ಅಂತಾರ. ಅದಕ್ಕೆ ಅವ್ರ ಮಹಾತ್ಮ ಮನುಜತ್ವ ಮುಮುಕ್ಷತ್ವ ಮಹಾಜನ ಸಂಶಯ ಆಶಯಂ ಬಹು ದುರ್ಲಭ. ಎಲ್ಲೋ ಒಬ್ಬರಿಗೆ ಆಗೋದಂತ. ಎಲ್ಲ ಕಡೆ ಇಲ್ಲದ್ದು ಬಹಳ ಜನಕ್ಕೆ ಆಗ್ತದೆ. ಎಲ್ಲ ಕಡೆ ಇಲ್ಲದ್ದು ಬಹಳ ಜನಕ್ಕೆ ಆಗೋದಿಲ್ಲ ಜ್ಞಾನ.
ಎಲ್ಲ ಕಡೆ ಇದ್ದ ಜ್ಞಾನ ಆಗೋದಿಲ್ಲ, ಇಲ್ಲದ ಜ್ಞಾನ ಆಗ್ತದಂದ್ರೆ ಇದಕ್ಕಿಂತ ಅಜ್ಞಾನ ಇನ್ನೊಂದು ದೊಡ್ಡದು ಬೇರೆ ಅದೇನು? ಅದಕ್ಕೆ ಮಹಾತ್ಮ ಹೇಳ್ತಾರ, ಹೀಗೆ ಆತ್ಮವಂತನು ಜ್ಞಾನ ಸಂಚಿನ್ನ ಸಂಶಯನು ಯೋಗ ಸನ್ಯಸ್ತ ಕರ್ಮವನ್ನು ಆಗಿರುವ ಮಹನೀಯನು ಲೋಕ ಸಂಗ್ರಹಾರ್ಥವಾಗಿ ಮಾಡುವ ಶುಭ ಕರ್ಮಗಳು. ಯಾವ ಕರ್ಮ ಮಾಡ್ತಾರೆ? ಲೌಕಿಕದ ಹಿತಾರ್ಥವಾಗಿ. ಶುಭ ಅಂದ್ರೆ ಒಳ್ಳೆಯ ಕರ್ಮಗಳನ್ನು, ದೇಹ ಪೋಷಣೆಗಾಗಿ ಜರುಗುವ ಸಹಜ ಕರ್ಮಗಳನ್ನಾಗಲಿ ಅವನನ್ನು ಬಂಧಿಸಲಾರವು. ದೇವತಾದಿ ಶ್ರೇಷ್ಠ ಜನ್ಮಗಳಾಗಲಿ ಪಶು ಪಕ್ಷಾದಿ ಕನಿಷ್ಠ ಜನ್ಮಗಳಾಗಲಿ ಮನುಷ್ಯಾದಿ ಮಿಶ್ರ ಜನ್ಮಗಳಾಗಲಿ ಅವನಿಗೆ ಬರುವುದಿಲ್ಲ. ಯಾವ ಶರೀರ ಇಲ್ಲ ನೋಡ ಅವನಿಗೆ, ಬಿಡುಗಡೆ ಅಂತ. ಹೀಗೆ ಜ್ಞಾನದ ಮಹತ್ವವನ್ನು ಹೇಳಿ ಪರಮಾತ್ಮನು ಮುಂದಿನ ಶ್ಲೋಕದಲ್ಲಿ ಅದನ್ನು ಉಪಸಂಹಾರವನ್ನು ಮಾಡುವವರಾಗಿದ್ದು, ಈ ಒಂದು ಇದನ್ನ ಮುಂದೆ ಊತದಿಗೆ ಮುಂದಿನ ಶ್ಲೋಕದಲ್ಲಿ ಕೊನೆಯ 4ನೇ ಅಧ್ಯಾಯದ ಕೊನೆಯ ಶ್ಲೋಕ, ಎಲೈ ಧನಂಜಯ, ಯಾರು ಕರ್ಮಗಳನ್ನೆಲ್ಲ ಸಮತ್ವ ಬುದ್ಧಿರೂಪ ಯೋಗದಿಂದ ಭಗವದ್ ಅರ್ಪಣೆ ಮಾಡಿದ್ದಾರೆಯೋ ಮತ್ತು ಯಾರ ಸಂಶಯಗಳೆಲ್ಲ ಜ್ಞಾನದ ಮೂಲಕವಾಗಿ ನಾಶವಾಗಿ ಹೋಗಿವೆಯೋ ಅಂಥ ಜಿತೇಂದ್ರ ಪುರುಷನನ್ನು ಕರ್ಮಗಳು ಬಂಧಿಸಲಾರವು. ಹಾಗೆ ತಸ್ಮಾತ್ ಅಜ್ಞಾನ ಸಂಭೂತಂ ರುತ್ಸತ್ಮಂ ಜ್ಞಾನಸೇನ ಆತ್ಮನಃ ಚಿತ್ವಾ ಏನಂ ಸಂಶಯಂ ಯೋಗಂ ಉತ್ತಿಷ್ಟ ಭಾರತ. ಅಂದ್ರೆ ಎಲೈ ಭರತ ವಂಶನಾದ ಅರ್ಜುನನೇ, ನೀನು ಸಮತ್ವ ಬುದ್ಧಿರೂಪ ಕರ್ಮಯೋಗದಲ್ಲಿ ಏಕಾಗ್ರತೆ ಉಳ್ಳವನಾಗು. ಅಜ್ಞಾನದಿಂದ ಉಂಟಾಗಿರುವ ಹಾಗೂ ಮನಸ್ಸಿನಲ್ಲಿ ಅಡಗಿರುವ ಈ ನಿನ್ನ ಸಂಶಯವನ್ನು ಜ್ಞಾನರೂಪ ಕತ್ತಿಯಿಂದ ಕತ್ತರಿಸಿ ಯುದ್ಧ ಮಾಡಲು ಸಿದ್ಧವಾಗಿ ನಿಲ್ಲು ಅಂತ ಇಲ್ಲಿ ಪ್ರೇರಣೆ ಮಾಡ್ತಾನೆ. ಇದರ ಅರ್ಥ ಏನಂದ್ರೆ, ಯುದ್ಧ ಮಾಡಲು ಸನ್ನದ್ಧನಾಗಂದ್ರೆ ನಮಗೂ ಕೂಡ ಯುದ್ಧ ನಡೆದವ. ಅಲ್ಲಿ ಮಹಾಭಾರತದಲ್ಲಿ ನಡೆದೇ ನಮ್ಮ ಒಳಗೆ ನಡೆದ ಯುದ್ಧ. ಇದನ್ನು ಮಾಡಬೇಕು ಬಿಡಬೇಕು ಅಂತ ಏನು ಮೋಹಕ್ಕೆ ಒಳಗಾಗಿ ಧರ್ಮವನ್ನು ನಾವು ರಕ್ಷಣೆ ಮಾಡಲಾರ್ದ ಅಧರ್ಮಕ್ಕೆ ಸಹಕಾರ ಕೊಡ್ತೀವಲ್ಲ, ಅದನ್ನು ತ್ಯಾಗ ಮಾಡಿ ಧರ್ಮಕ್ಕಾಗಿ ನೀನು ಮಾಡು ಕರ್ಮವಂತ ಹೇಳಿದಂಗೆ ಅದು ನೀ ಮಾಡು. ಅರ್ಜುನಿಗೆ ಕೃಷ್ಣಗಷ್ಟ ಸಂಬಂಧ ಅಲ್ಲ. ಹಾಗಾಗಿ ಇಲ್ಲಿ ಕೂಡ ಅವಿವೇಕದಿಂದ ಹೃದಯದಲ್ಲಿ ಉತ್ಪನ್ನವಾದ ಸಂಶಯವನ್ನು ಜ್ಞಾನವೆಂಬ ಖಡ್ಗದಿಂದ ಭೇದಿಸನಾಗಿ ಆತ್ಮ ಜ್ಞಾನ ಉಪಾಯ ಭೂತವಾದ ನಿಷ್ಕಾಮ ಕರ್ಮವನ್ನು ಆಶ್ರಯಿಸುವನಾಗೂ ಎದ್ದೇಳು ಯುದ್ಧವನ್ನು ಮಾಡುವಂತ ಪ್ರೇರಣೆ ಮಾಡಿ. ಯಾಕಂದ್ರೆ ಸಂಶಯವು ಅಜ್ಞಾನದಿಂದ ಹುಟ್ಟ್ಯದ. ಸಂಶಯದಿಂದ ಹುಟ್ಟ್ಯದ ಅಜ್ಞಾನನೇ ಅದಕ್ಕೆ ತಂದೆ ತಾಯಿ. ಇದು ಹೃದಯವೆಂದು ಹೇಳಿರುವ ಬುದ್ಧಿಯ ಗುಹೆಯಲ್ಲಿದೆ ಅಂತ. ಹುಲಿ ಚರಿತ ಇಲ್ಲಿ ಗುಹೆಯಲ್ಲಿದ್ದಂಗೆ ಬುದ್ಧಿ ಎನ್ನುವ ಗುಹೆಯಲ್ಲಿ ಸಂಶಯ ಅನ್ನೋದು ಅಡಿಗೆದ. ಸರ್ವ ಅನರ್ಥಗಳಿಗೆ ಇದೇ ಮೂಲ ಕಾರಣವಾಗ್ಯದ. ಇದನ್ನು ಸೇರಿಸಿ ಇಲ್ಲಿಗೆ ಇವತ್ತಿನ ವೇದದ ಅಂಗಮಯನಂದನಸಿಕೊಂಡು ಭೃಂಗ ಕೀಟಕ ನ್ಯಾಯದಂದಲೆ ಮಂಗಲಂ ಗುರು ಶಂಕರಾನಂದ ಮಾ ಭಕ್ತರುಂಗ
ನಿಜದ ಆನಂದ. ಎಲ್ಲೋ ಜನಸಿ ಎಲ್ಲೋ ಆಶಿಸಿದೆ, ಎಲ್ಲೆಲ್ಲೋ ತಿರಗಿ ಬಲ್ಲತನದಲ್ಲಿ ಬ್ರಹ್ಮ ಬೋಧಿಸಿದೆ. ಎಲ್ಲ ಜನಸಿ ಎಲ್ಲೋ ವಾಸಿಸಿದೆ, ಎಲ್ಲೆಲ್ಲೋ ತಿರಗೆ ಬಲ್ಲತನದಲ್ಲಿ ಬ್ರಹ್ಮ ಬೋಧಿಸಿದೆ. ಎಲ್ಲೋ ಹೃದಯದ ಕಾಲ ದೂತರ ಸಲ್ಲು ತಪ್ಪಿಸಿ ಸೆಳೆದು ಜನರ ಜನನ ಮರಣ ಬಾಧೆ ತೊಲಗಿಸಿ ಚಿನ್ಮಯಾತ್ಮ ಬೋಧೆ ನೆಲಸಿದೆ. ಮಂಗಲಂ ಗುರು ಶಂಕರಾನಂದ ಮಾ ಭಕ್ತವೃಂದ ಸಂಘ ಶರಣರ ನಿಜದ ಆನಂದ. ಜನಸಿ ಬೆಳೆದ ಭೂಮಿ ಅಂತಿಹದೋ ಘನ ಮಹಿಮಾ ನಿಮಗೆ ಗುಣವ ಸಲುಹಿದ ಸ್ವಾಮಿ ಅಂತವರೋ. ಜನಸಿ ಬೆಳೆದ ಭೂಮಿಯಂತಿಯದೋ ಘನ ಮಹಿಮಾ ನಿಮಗೆ ಗುಣವ ಸಲುಹಿದ ಸ್ವಾಮಿಯಂತವರೋ. ವ್ಯಾಸವರ ಗುರು ಶೇಷಾನಂದರ ಕಾಸ ವಿದ್ಯೆಯ ಕಲಿತು ಕೆಲ ದಿನ ಭೂಷಣಕ್ಕೆ ಭೂಷಣವನೆನಸಿ ವಾಸ ಮಾಡಿದಿ ಜಡಿಯ ಮಠದಲ್ಲಿ. ಮಂಗಲಂ ಗುರು ಶಂಕರಾನಂದ ಮಾ ಭಕ್ತವೃಂದ ಸಂಘ ಶರಣರ ನಿಜದ ಆನಂದ. ಒಡವಿಯೋಳ್ ವೇದಾಂತ ಒಡೆಯನೋ ಜಡಿದೇವ ನಿವನು ನುಡಿದ ತತ್ವಂ ಮಶಿಯ ವಾಕ್ಯವನು. ಪಡವಿಯೋಳೆ ದಾಂತ ಪಡೆಯನೋ ಜಡಿ ದೇವಾನಿವನು ನುಡಿದ ತತ್ವಂ ವಶಿಯ ವಾಕ್ಯವನು. ಕರುಣೆಯಿಂದಲಿ ಸುರಿದ ಅಮೃತ ಕರಣದಲ್ಲಿ ಕೃಪಾ ಮಾಡಿಕೊಂಡು ಪರಮಹಂಸನಾಗಿ ಭೂವರ ತರಣಿ ತಾರಿಪ ನೌಕಾಧೀಶಗೆ. ಮಂಗಲಂ ಗುರು ಶಂಕರಾನಂದ ಮಾ ಭಕ್ತವೃಂದ ಸಂಘ ಶರಣರ ನಿಜದ ಆನಂದ. ಸಂಘ ಶರಣರ ನಿಜದ ಆನಂದ. ಹರ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದುಕಂ ಅತೀತಂ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀಮಜ್ಜಗದ್ಗುರು ಸಿದ್ಧಾರೂಢ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಶಿವಪುತ್ರ ಸ್ವಾಮಿ ಮಹಾರಾಜ ಕಿ ಜೈ. ಶ್ರೀ ಸದ್ಗುರು ಬಸವಾನಂದ ಸ್ವಾಮಿ ಮಹಾರಾಜ ಕಿ ಜೈ. ಶ್ರೀ ಸದ್ಗುರು ಅಭಿನವ ಮಹಾರಾಜ ಕಿ ಜೈ. ಸಕಲ ಸಾಧು ಸಂತ ಮಹಾರಾಜ